ಆದ್ರೂ ಗಿಲ್ಲಿ ಮಾತಾಡೋದು ವಾರ ಪೂರ್ತಿ ಒಂಥರ ಇರುತ್ತೆ. ಸ್ಯಾಟರ್ಡೆ ಎಪಿಸೋಡ್ ಮಾತ್ರ ಬೇರೆ ತರ ಇರ್ತದೆ. ಇಲ್ಲ, ಅವತ್ತು ಸ್ಯಾಟರ್ಡೆ ಮಾತಾಡಲ್ಲ, ಸಂಡೇ ಮಾತಾಡ್ತಾನೆ. ಸಾಟರ್ಡೆ ಮಾತನಾಡಲ್ಲ ಸುಮ್ಮಿರಪ್ಪ. ಆವಾಸನೆ ಮಾಡ ಸಾಟರ್ಡೆ ಮೌನ ಕೂತ್ ಬಿಡ್ತೀನಿ. ಯಾಕೆ ಬೇಕು ಅದು ಇವ್ನು ಏನಂತ ಸುದೀಪ್ ಸರ್ ವಾಪಸ್ ಹೇಳ್ತಾರಲ್ಲ, ಏನ್ ಸಕಲ ಇದೆ ಅಣ್ಣ. ಇನ್ನೊಬ್ರಿಗೆ ರೇಗಿಸ್ತಾ ಇದ್ರು, ಅದೇ ಸೇಮ್ ಟೋನು ಪ್ರೀವಿಯಸ್ ಸೀಸನ್ ಅಲ್ಲಿ ಒಬ್ರಿಗೆ ಅದೇನೆ ರೇಗಿಸ್ತಾ. ಅದೇ ಇವರು ಈ ತರ ಹೇಳ ರೂಲ್ ಅಮ್ಮ, ರೂಲ್ ಬ್ರೇಕ್ ಮಾಡಂಗಿಲ್ಲ. ಆದ್ರೂ ಸುದೀಪ್ ಅಣ್ಣ ಒಳ್ಳೆಯವರು ಕಣಪ್ಪ ಅಲ್ವಾ? ಇಲ್ಲಿ ಸೀಸನ್ ಆಗ್ಬೇಕಂದ್ರೆ ಅದು ನಮ್ಗೆ ತಿಳಿಸ್ಬೇಕು, ಏನೋ ಹೇಳ್ಬೇಕು ಅಂತ ಅಷ್ಟು ಭಯ ಐತಿರೋದು. ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರ ಗೊತ್ತಾ. ನಾನು ಮಿನಿ ಸೀಸನ್ ಬಂದಾಗ ಎಷ್ಟು ಸತಿ ಕರೆದು, ಇವಾಗ ಅವ್ರಾಗ ಅವ್ರಿಗೆ ಕರಿಯೋದ್ಕಿಂತ ಇವಾಗ ನಾವು ಹೋದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರಲ್ವಾ. ಅವ್ರು ಒಂದ್ 2 ಸತಿ ಕರೀತಾರೆ. ಇಲ್ಲ ನಾವಾಗ ನಾವು ಹೋದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಪ್ರತಿ ಸತಿ ಏನು ಹೊರ ಕರಿಯಕ್ಕೆ ಇದೆ. ಆಮೇಲೆ ಅಣ್ಣ ನನಗೆ ಓದೋರ್ದು ಭಯ ಐತಿರೋದೇನು ಗೊತ್ತಾ? ಒಂದು FIR ಅದ್ ಬಿಡು, ಸೈಡ್ ಗಿಡು ನಾನು ಸೇವ್ ಮಾಡ್ಬಿಟ್ಟು ಇಲ್ಲಿ ಇನ್ನ ಹೊರಗಡೆ ತುಂಬಾ ಜನ ನೋಡಕ್ ಕಾಯ್ತವ್ರೆ. ಯಾವ ಅರ್ಥದಲ್ಲಿ ಹೇಳೋದು ಅಂತ ಗೊತ್ತಾಯ್ತಿಲ್ಲ. ಫ್ಯಾನ್ಸ್ ಇದಾರೆ ಅಂತ ಅದನ್ನ ಇನ್ನೊಂಥರ ಉಲ್ಟಾ ಮಾಡ್ಕೊ. ಹೊರಗಡೆ ಗಿಲಿ ತುಂಬಾ ಜನ ನೀನ್ ನೋಡಕ್ ಕಾಯ್ತವ್ರೆ. ಮತ್ತ ಅದನ್ನ ಮಾಡ್ದೆ ಮ್ಯಾಲು ಅವಳು ಯಾಕಾಗ್ತಾಳೋ, ಹಿಂಗ್ಯಾಕ ಅವ್ರದೇ ಡೌಟು. ಏನಪ್ಪ ಮಾಡನೆ ರನ್ನರ್ ಅಪ್ಪಗೆ 5 ಲಕ್ಷ ತಕೊಂಡ್ ಹೋಗುಮ ಅಂದ್ರೆ ಅದು ಐತೆ ಇಲ್ಲ. ಏನ್ ಮಾಡ್ತಾನೆ ಗೊತ್ತಾ? ನೆಕ್ಸ್ಟ್ ನಾನು ಹೆಂಗೋ ಪಾಯಿಂಟ್ಸ್ ಕಟ್ ಆದ್ರೆ ರೂಲ್ ಬ್ರೇಕ್ ಮಾಡಿದ್ರೆ ಪಾಯಿಂಟ್ಸ್ ಕಟ್ ಆಗುತ್ತೆ, ಪಾಯಿಂಟ್ಸ್ ಕಟ್ ಆದ್ರೆ ರನ್ನರ್ ಅಪ್ ಹೋಗುತ್ತೆ. ಬಿಡು, ಎಲ್ಲಾ ರೂಲ್ಸ್ ಬ್ರೇಕ್ ಮಾಡಿ ಮಾಡಿ ಆ ಪಾಯಿಂಟ್ಸ್ ಎಲ್ಲ ರನ್ನರ್ ಯಾರ ಪಾಪ ರನ್ನರ್ ಅಪ್ ತಿನ್ಕ ಹೋಲಿ ಬಿಡತ್ತಾಗಿ. ಇಲ್ಲಿ ಏನ್ ತಿನ್ನಕ್ಕೆ ನಾವು ಬೇಡ ಸ್ವಲ್ಪ ಆದ್ರು. ಅಲ್ಲ ಕಾರಣ ಈಗ 6,000 ಮುನ್ಸೂರು 60,000 ಹೋಯ್ತದಲ್ಲ ಅವನಿಗೆ. 6 ಹೆಚ್ಚ 60 ಹೆಚ್ಚ 10 ಪಟ್ಟು ಹೋಯ್ತದೆ. ಈಗ 10,000ದಲ್ಲಿ 5,000 ಉಳಿಸಿದ್ರು 50,000 ಹೋಯ್ತದಲ್ಲ ಅವನಿಗೆ. ಹೋದ್ರೆ ಓದದೆ ಇಲ್ಲಿ ಉಗ್ಗಿಸ್ಕೊಬೇಕಲ್ಲ ಬಿಗ್ ಬಾಸ್ ಕೈಯಲ್ಲಿ. ಬಾಯ್ಸ್ಗೆ ನಮ್ಗೇನ್ ಹೊಸ್ತ ಬಂದಂಗಿಂದ ಅದನ್ನೇ ತರ ಮಾಡ್ತಾ ಇರೋದು. ಆದ್ರೂ ಈ ಸೀಸನ್ ಅಲ್ಲೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಬುಕ್ಕು ಅಂತಿದಾರಲ್ಲ, ಯಾವ ಮಟ್ಟಿಗೆ ದಡ್ಡಿದೀವಿ ನಾವು ಅಂತ. ಲಾಸ್ಟ್ ಸೀಸನ್ ಅಂತೂ ಸುದೀಪ್ ಸರ್ ಎವ್ವಿ ಬೇಜಾರದ ನೋಡುವ. ಇವಾಗ್ಲೂ ಲೇಮ್ ರೀಸನ್ಸ್ ಕೊಟ್ರೆ ಮುಗಿಸ್ಕೋತೀವಿ ಚೆನ್ನಾಗಿ. ಇದುವರೆಗೂ ಯಾವ್ದು ಲೇಮ್ ರೀಸನ್ಸ್ ನಾವ್ ಯಾರು ಕೊಟ್ಟಿಲ್ಲ. ಇದುವರೆಗೂ ಸ್ವಲ್ಪ ಕಾಮನ್ ಆಗಿ ಬ್ಲೇಮ್ ರೀಸನ್ಸ್ ಕೊಟ್ಟಿರೋದು. ಕಾಮನ್ ಆಗಿತ್ತು ಕಣೋ. ಈಗ 5th ವೀಕ್ ಅಲ್ಲೇನೆ ಧನು ನೀನ್ ಅಬ್ಸರ್ವ್ ಮಾಡು, ಕಳಪೆ ಉತ್ತಮಗೆ ಒಬ್ಬೊಬ್ರಿಗೆ ಒಂದೊಂದು ಒಪಿನಿಯನ್ ಇದೆ. ಮುಂಚೆ ಎಲ್ಲ ಏನಾಗ್ತಿತ್ತು, ಒಬ್ರ ಮೇಲೆ ಹೋಗ್ತಾ ಇತ್ತು ಅಥವಾ ಯಾರೋ ಒಬ್ರನ್ನ ಇದ್ ಮಾಡ್ತಾ ಇದ್ವಿ. ಬಟ್ ಇವಾಗೆಲ್ಲ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ ಎಲ್ರಿಗೂ. ಏನು ಅರ್ಥ ಆಗಿಲ್ಲ ಅಂದ್ರೆ ನೆನ್ನೆ ಈಗ ಉತ್ತಮ ಕಳಪೆಗೆ ಇಷ್ಟ ವಾರ ನೆನ್ನೆ ಬಿಟ್ಬಿಟ್ಟು ಹೋದ್ ವಾರ ಎಲ್ಲ ಮೋಸ್ಟ್ ಒಬ್ರ ಹೆಸರನ್ನೇ ಆಲ್ಮೋಸ್ಟ್ ಎಲ್ಲ ತಗೊಂತಾ ಇದ್ವಿ. ಇವಾಗ ನೋಡು ಕ್ಲೋಸ್ ಕಾಲ್ ರಘುಣ್ಣ 3, ಇವ್ರು ರಕ್ಷಿತಾ 4, ಇವ್ರ 5. ಹಂಗಿರ್ಬೇಕು. ಆತರ ಇದ್ರೆ ಮಜಾ. ಈಗ ಅಣ್ಣನ್ಗೆ ಎಲ್ಲದ್ ಬಂದ್ ಓಟ್ ಹೊತ್ಬಿಟ್ರಿ, ಏನು ನಂದು ಓಟನ್ ಕಾಡದೆ ಅನ್ಬಿಟ್ಟು ನನ್ ರಘುವಣಿ 2 ತಕಂದು ಹೊರಡು ಅಂದಂಗ ಆಯ್ತು. ಪಾಪ ಅವಣ್ಣನ್ಗೂ ಹಾಕಿದ್ರೆ ಹೆಂಗಿದ್ರು ಇವಣ್ಣೆ ಗೆಲ್ತಿದ ಅಂತ ಇಟ್ಕೋ. ನಿಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅವನಿಗೆ ಒಂದ್ 4 ಹಾಕ್ಬೋದಿತ್ತು. ಪರ್ಸ್ಪೆಕ್ಟಿವ್ ನೀನ್ ಹಾಕ್ದೆ. ಹೋಗ್ಲಿ ಬಿಡು. ನಾನು ಕಾವು ಓಟ್ ಈ ತರ ಟಾಸ್ಕ್ ಹೊಂದಿದ್ರೆ ನಾನು ಕಾವಿನಿಗೆ ಪೂರ್ತಿ ಸಪೋರ್ಟ್ ಮಾಡುವೆ. ಫಿಸಿಕಲ್ ಟಾಸ್ಕ್ ಆಮೇಲೆ ರಘುಣ ದುಡ್ಡು ಆದ್ರೂ ಏನ್ ಕಷ್ಟ ಇರ್ಲಿಲ್ಲ. ಏನ್ ಕಷ್ಟ ಲಾಸ್ಟ್ ವೋಟಿಂಗ್ ಈ ಟಾಸ್ಕ್ ಅಲ್ಲಿ ಒಂಚೂರು ಕಷ್ಟಪಟ್ಟವ್ರೆ. ನಾವು ಲಿಫ್ಟ್ ಗಂಟ ಹೋಗಿ ಲಿಫ್ಟ್ ಬಟನ್ ಒತ್ತಿ ಲಿಫ್ಟ್ ಒಳಗ್ ನಿಂತ್ಕೊಂಡು ಮೇಲ್ ಹೋಗಿ ಕಳ್ಸಿರೋದು ಹೇಳ್ತಾ ಇದೀಯ. ಮೆಟ್ಲ ಹತ್ಕೊಂಡು ಹೋಗಿ ಇವ್ನು ಅಷ್ಟಾರು ಮಾಡಿದಾರೆ ಇವ್ರಿಬ್ರುವೆ, ರಘುಣ್ಣು ಇವಣ್ಣುವೆ ಕೂತಿದ್ರು ಟಿವಿ ನೋಡ್ಕೊಂಡು. ಟಿವಿಯಲ್ಲಿ ನೋಡಿದ್ರು ವಿನ್ ಆದ್ರು. ಪರವಾಗಿಲ್ಲ, ಹಿಂಗೆ ಮಾಡ್ಬೇಕು. ನಾನ್ ತಮ್ಮ ಇದಾಗ್ಬೇಕಾರೆ ಕ್ಯಾಪ್ಟನ್ ಆಗ್ಬೇಕಾರೆ. ಜಾನು ಇನ್ನ ಅಲ್ಲ ಬಂದಿಲ್ಲ. ಎಲ್ಲಿದ್ದಾರೆ ಜಾನು? ರೂಮಲ್ಲಿ ಈಗ ಸ್ನಾನ ಮಾಡಿ ಈಗ ಮೇಕಪ್ ಮಾಡ್ಕೊಳ್ತಾರೆ. ಅವ್ರಿಲ್ಲ. ಜಾನು ಒಳ್ಳೆವ್ರು.
ಬೇಡ ಬೇಡ ಮಲ್ಲಮ್ಮ ಬರ್ತೀನಿ. ಇಲ್ಲ ಕಿತ್ತಾಕಿ ಬಿಡ್ತೀನಿ ಇದು. ಬೇಡ ಬೇಡ ಏ, ಸರಿ ನೀನು ಕಟ್ಟಿಗಿತ್ತಿ ಮಲ್ಲಮ್ಮ ಬೇಡ. ಕಿತ್ತಾಕಿ ಬಿಡ್ತೀನಿ ಇದು. ಬೇಡ ಮಲ್ಲ. ಇಲ್ಲ ಇಲ್ಲ ಕಿತ್ತಾಕಿ. ಏ ಬೇಡ ಅನ್ಬಾರ ನೀನು. ಬೇಡ ಮಲ್ಲಿ. ಏ ಬೇಡ ಬೇಡ ಲಿಲ್ಲಿ. ಅದು ನಿನ್ ಮಾತು ಕೇಳ್ತೀನಿ. ನೀ ಬೇಡ ಅಂತ ಬಿಟ್ಬಿಡು. ಮುತ್ತು ಹಿಂಗಾದ್ರೆ ಇಷ್ಟೊತ್ತಿಗೆ ಇದನ್ನ ಲಾಟ ಮುರಿದು ಹೋಗ್ಬಿಡ್ತೀನಿ ಯಪ್ಪ. ಅಲ್ಲ ನಾನಲ್ಲಿ ಮೇಲ್ ಕೂತಿದ್ದೆ, ನೀವೇನ್ ಮಾಡಿ ಎಗರ್ಕೊಂಡ್ ಒಳಗ್ ಹೋಗ್ಬಿಡಿ ಹೇಳ್ತೀನಿ. ಅಷ್ಟ್ ಏನಿಲ್ಲ, ಇಲ್ಲೇ ಸಾಕು. ನಾನು ಮಲ್ಲಿ ಅಂದ್ರೆ ಸಾಕು, ಕಷ್ಟ ಆಗ್ತದೆ ಅಂತ ಮಾಡ್ಬೇಕು ಅಂತ ಕಟ್ ಮಾಡಿ ಇಲ್ಲಿದ ಹೊರಗಡೆ ಅಷ್ಟೇ. ನನ್ನ ಎಲ್ಕೊಂಡೋಗಿ ಅಲ್ಲಿ ಯಾವ್ದು ಕ್ಯಾಬೇಜಾ ಏನ್ ಹೂಕೋಸ ನನ್ನ ಕೂರ್ಸಿ ತಿನ್ಸ್ತಾ ಇದ್ರಲ್ಲಿ ಅಲ್ವಾ ಮಲ್ಲಿ. ನಾನ್ ಬೇಡ ಅಂದಿದ್ದಕ್ಕೆ ಉಳ್ಕೊಂತಿದ್ವಿ. ಬೇಡ ಏನೋ ಸಮಾಧಾನ, ಏನೋ ಬರುತ್ತೆ, ಒಂದ್ ಮಾತು ಬರುತ್ತೆ, ಹೋಗಿ ಹೌದೌದು ಹೋಗ್ಲಿ ಹೋಗ್ಲಿ. ಏನೋ ಸರಿ ಸರಿ ಓಕೆ. ಮಕ್ಳಿಗೆ ಏನೋ ಧ್ರುವನ ಕಲ್ಪನೆ ಮಾಡುದು. ಧ್ರುವನ ಎಲ್ಲಾದ್ರೂ ಮಾಡಿದ್ರ ಇಷ್ಟು ದಿವಸ ಇವ್ರನ್ನ ನೋಡ್ಕೊಂಡು ಆಟ ಆಡ್ಸಿ, ಊಟ ಮಾಡಿಸಿ, ಮನೆ ಕ್ಲೀನ್ ಮಾಡಿಸಿ, ಕಣ್ಣಲ್ಲಿ ಕಣ್ಣಿಟ್ಟು ರೆಪ್ಪೆ ತರ ಕಣ್ಣಿಟ್ಟು ನೋಡ್ಕೊಂಡು ಹಿಂಗಾಗ ನೋಡ್ಕೊಂಡು ಆಟ ಆಡ್ಸಿ, ಅವ್ರು ಮಾಡಿದ ತಪ್ಪಿಗೆ ನಾನೇ ಆಪಾದನೆ ತಗೊಂಡು ಇವತ್ತು ಈ ಪರಿಸ್ಥಿತಿ ಎಷ್ಟು ಆರಾಮಾಗಿ ತಂದು ಮಲಗಿಸಿದಾರೆ ನನ್ನನ್ನು ಇಲ್ಲಿ. ನೀವು ಸ್ವಲ್ಪ ರೆಸ್ಟ್ ಮಾಡಿ, ಬಹಳ ಆಟ ಆಡಿದಿರಿ ನೀವು ಅಂತ ಹೇಳಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ, ಒಳ್ಳೆ ನಿದ್ದೆ ನನಗೆ ಇವತ್ತಿಲ್ ನಾ ಪಾರ ಹಾಕ್ತೀನಲ್ಲ, ಪಾರ ಹಾಕ್ತೀನಿ ನಾನು. ನೀವೇನ್ ಹಿಂಗೆ ಸ್ಟ್ರೈಟ್ ಆಗಿ ಬರ್ಬೋದು ಇದ್ರ ಒಳಗಡೆ. ಹೌದು ಹಿಂಗೆ ಬರ್ಬೋದು. ಬರ್ಬೋದು. ಮಲ್ಲಿ ಚಿಕನ್ ಚಿಲ್ಲಿ ಹೋಯ್ತು ಹೋಯ್ತು. ಚಿಕನ್ ಚಿಲ್ಲಿ ಇಲ್ಲ, ಕಾಫಿ ಇಲ್ಲ. ಏನಾಯ್ತು ಚಿಕನ್ಗೆ? ಕ್ಯಾರೆಟ್ ಕಟ್ ಮಾಡಿದ್ರು ಸುರೇಶ್. ಚಿಕನ್ ಚಿಲ್ಲಿ ಹೋಗ್ಬಿಡ್ತು ವಾಪಸ್. ಕಾಫಿನೂ ಹೋಯ್ತು, ಅದನ್ನ ಹೋಯ್ತು. ಅಯ್ಯೋ, ಇದು ಎಷ್ಟೊಂದಿನ ಕಾಫಿ ಕುಡಿತಿದ್ದೆ, ಇದು ಹೋಯ್ತು. ಚಿಕನ್ ಹೋದ್ರ ಇದನ್ನ ಕಳ್ಸಿದ್ರು ಪಾಡ. ಕಳ್ಸಲ್ಲ ಇದ್ರಿಂದ ಹೊರಗಡೆ ಬಂದು ಕೂಡ ರಾಗಿನೇ ಗತಿ ಅಂತೀರಾ? ಸಕ್ಕರೆ ಕಳ್ಸಿದಾರ? ತಲೆ ಅಲ್ಲಿ ಯಾಕೆ ಇಟ್ಟಿದ್ದೀರಿ? ರಿಷಾ, ಕ್ಯಾನ್ ಯು ಪಾಸ್ ದಿಸ್? ರಿಷಾ ಇಲ್ಲ, ಸಕ್ಕರೆ ಕಳಿಸಿಲ್ಲ. ರಿಷಾ, ಸಕ್ಕರೆನೂ ಕಳ್ಸಿಲ್ಲ. ಅಮ್ಮಂಗೆ ಇದು ಕೊಡ್ತೀರಾ ಅಂತ. ಅಮ್ಮ ಎದಳಿ ನೀವು ಫಸ್ಟ್. ಯಾಕೆ ಎದಳಿ. ಬೇಡ ಬೇಡ, ತಲೆ ಎತ್ತಿ ಕಾಲತ್ರ. ಥ್ಯಾಂಕ್ ಯು. ಇಲ್ಲ, ಅದೇ ಸಣ್ಣದು ಕೊಡು. ಬೇಡ, ಬನ್ನಿ ನೀವು. ಅವಳು ಅವಳಿಗೆ ಅಲ್ಲಿ ಕಾಣ್ತಾ ಇದೆ, ಅದಕ್ಕೆ ಮುಚ್ಕೊಂಡಿದ್ದಾಳೆ ಅವಳು. ಎದಳಿ ಎದಳಿ ನೀನು ಇದನ್ನೇ ಚಂದ ಮೋ ನೆಲನೇ. ನೀವು ತಗೊಳ್ಳಿ. ನೆಲನೇ ಗಟ್ಟಿ ಗಟ್ಟಿ ಚಂದ. ಹಿಂಗ್ ಮಲ್ಕೊಳ್ಳಿ, ಹಿಂಗ್ ಮಲ್ಕೊಂಡು. ನೆಲನೇ ಗಟ್ಟಿ. ಯಾಕೆ ಹೇಳಿ? ಕಾಲತ್ರ. ಲಿಲ್ಲಿ ಹೋಯ್ತಲ್ಲ ಚಿಕನ್ ಚಿಲ್ಲಿ. ಏನೋ ಒಂದು ದೇವ್ರಿಗೆ ಇಷ್ಟ. 17 ಮಂದಿಗೆ ಏನೋ ಒಂದು ತಪ್ಪಾಗಿ ಧ್ರುವ ತರಕಾರಿ ತಿಂತದಾನೆ, ಅವನ್ನ ಇಲ್ಲಿಗೆ ಹಾಕಿ ನೀವು ಚಿಕನ್ ತಿನ್ನೋದು ದೇವ್ರಿಗೆ ಇಷ್ಟ. ನಮ್ ದುರ್ಗಿಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಜೈ ಮಹಾಕಾಲ್. ಒಬ್ಬನ ಕಳಪೆ ಮಾಡಿ ಆಚೆ ಹಾಕಿ ನೀವು ಚಿಕನ್ ನನಗಿಂದ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಒಂದು ತಿರುಪತಿಗೆ ಹೋಗ್ಬೇಕು. ಅವ್ರ ಹೆಸರು ಇತ್ತು ತಾನೆ ಅಲ್ಲಿ. ಇನ್ನೊಂದು ಸೀರಿಯಲ್ ಇಲ್ಲಿ ಇವಾಗ ಯಾವ್ದಾವ್ದು ಸೀರಿಯಲ್ ಬರ್ತಾ ಇದೆ? ಇದಾದ್ಮೇಲೆ ತಿರುಪತಿ, ಕೈಲಾಸ್ ಎಲ್ಲಿ? ಜೈ ಮಹಾಕಾಳ್ ಅಂದ್ರೆ ಕಾಳಿನಾ? ಜೈ ಮಹಾಕಾಲ್ ಶಿವ. ಮಹಾಕಾಲ್ ಮಹಾಕಾಳ್ ಎಲ್ಲಿಗೆ ಹೋಗಿ? ಶಿವಂದ ಎಲ್ಲಿ ಲಿಂಗ? ನಮ್ಮ ಜ್ಯೋತಿರ್ಲಿಂಗ ಎಲ್ಲ ಇದೆಲ್ಲಮ್ಮ, ಆತ್ಮಲಿಂಗ ಜ್ಯೋತಿರ್ಲಿಂಗ ಎಲ್ಲ. ಅದ್ರಲ್ಲಿ ಯಾವ್ದಾದ್ರು ಒಂದಕ್ಕೆ ಹೋಗ. ನಿಜವಾಗ್ಲೂ ಮ್ಯಾಮ್, ಇಂಪಾಸಿಬಲ್ ಇಸ್ ನಥಿಂಗ್. ಹೌದು. ಈಗ ನೆಕ್ಸ್ಟ್ ಇವು